ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನ ಎಪಿಸೋಡ್ ನಲ್ಲಿ ನಾನು ಮಹಾಭಾರತದ ಒಂದು ಸೈಡ್ ಕ್ಯಾರೆಕ್ಟರ್ ಅಂತ ಏನ್ ಅನ್ಕೊಂಡಿದೀವಿ ಇಷ್ಟು ದಿನ, ಆ ವ್ಯಕ್ತಿ ನಾವು ಅನ್ಕೊಂಡಷ್ಟು ಸೈಡ್ ಕ್ಯಾರೆಕ್ಟರ್ ಅಲ್ಲ. ಯಾಕೆ ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಅವನ ವ್ಯಕ್ತಿತ್ವವನ್ನ ಡಿಸ್ಕಸ್ ಮಾಡ್ತಾ ಜೊತೆಗೆ ಇವನನ್ನ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬದುಕಿದ್ದಾನೆ ಅನ್ನೋದನ್ನ ಏನ್ ಹೇಳ್ತೀವಿ, ಅದಕ್ಕೆ ಸಾಕ್ಷಿಯನ್ನ ಸೇರಿದ ಹಾಗೆ ಈಗಾಗಲೇ ಒಂದು ಎಪಿಸೋಡ್ ಅನ್ನ ಏನ್ ಮಾಡಿದೀನಿ. ನೀವು ಬಹಳಷ್ಟು ಜನ ಆ ವ್ಯಕ್ತಿ ಬಗ್ಗೆ ವಿಶ್ಲೇಷಣೆ ಮಾಡಿ ಅಂತ ಕಮೆಂಟ್ ಕೂಡ ಮಾಡಿದ್ರಿ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ಅಶ್ವತ್ಥಾಮ. ಈ ಅಶ್ವತ್ಥಾಮ ಯಾರು? ನಾವು ಅನ್ಕೊಂಡಷ್ಟು ಸೈಡ್ ಕ್ಯಾರೆಕ್ಟರ್ ಅಲ್ಲ ಇವನು. ದುರ್ಯೋಧನ, ಕರ್ಣ, ಅರ್ಜುನ ಅಥವಾ ಯುಧಿಷ್ಠಿರ ಹಾಗೆ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ವಿ ಅಂತಂದ್ರೆ ಈ ಅಶ್ವತ್ಥಾಮ ಮಹಾಭಾರತದ ಯುದ್ಧ ಮುಗಿದ ಮೇಲೂ ಕೂಡ ಕೆಲವೊಂದಷ್ಟು ಘಟನೆಗಳಿಗೆ ಸಾಕ್ಷಿ ಆಗ್ತಾನೆ. ಜೊತೆಗೆ ಈ ವ್ಯಕ್ತಿತ್ವ ಇದೆ ಅಲ್ಲ, ಈ ವ್ಯಕ್ತಿತ್ವ ನಮಗೆ ಕೆಲವೊಂದಷ್ಟು ಮಾರ್ಗದರ್ಶನವನ್ನ ಕೂಡ ಕೊಡ್ತಾ ಹೋಗುತ್ತೆ. ಹಾಗಾಗಿ ಅಶ್ವತ್ಥಾಮ ಬೇರೆ ಯಾರು ಕೂಡ ಇಷ್ಟು ದಿನ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಈ ವ್ಯಕ್ತಿ ಹೆಂಗ್ ಹುಟ್ಟಿದ, ಏನು ಎತ್ತ ಎಲ್ಲದನ್ನ ತಿಳ್ಕೊಳ್ತಾ ಹೋಗೋಣ. ದ್ರೋಣಾಚಾರ್ಯ ಹಾಗೂ ಕೃಪಿಯ ಮಗನಾಗಿ, ಅದು ಕೂಡ ಶಿವನ ವರಪ್ರಸಾದ, ರುದ್ರನ ಅಂಶಾವತಾರ ಅಂತ ಹೇಳಲಾಗತ್ತೆ. ಒಂದು ಮಗುವನ್ನ ಶಿವನ ಕುರಿತು ತಪಸ್ಸು ಮಾಡಿ ದ್ರೋಣಾಚಾರ್ಯರು ಪಡೆದುಕೊಳ್ತಾರೆ. ಶಿವನ ಅಂಶಗಳು ಇರಬೇಕು ಅನ್ನೋ ಒಂದು ಮನಸ್ಸಿನಿಂದ ಅವರು ತಪಸ್ಸನ್ನ ಮಾಡಿರ್ತಾರೆ. ಹಾಗಾಗಿ ರುದ್ರನ ಅಂಶವಾಗಿ ಒಂದು ಶಿವಪ್ರಸಾದ ಅವರ ಕೈಯಲ್ಲಿರುತ್ತೆ. ಆ ಮಗು ಅಳುವಾಗ ಅದು ಕುದುರೆ ಕೆನರದ ಹಾಗೆ ಕೇಳಿಸ್ತಾ ಇದ್ದಿದ್ದಕ್ಕೆ ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರನ್ನ ಇಡ್ತಾರೆ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರಿಗೆ ಈ ಪುತ್ರ ವ್ಯಾಮೋಹ ಎಷ್ಟು ಇರುತ್ತೆ ಅನ್ನೋದನ್ನ ನಾನು ಒಂದು ಎಪಿಸೋಡ್ ಹೇಳ್ತಾ ಆ ಮಗ ಅವರ ಸ್ಟ್ರೆಂಗ್ತ್ ಕೂಡ ಆಗಿದ್ದ, ಹಾಗೆ ವೀಕ್ನೆಸ್ ಕೂಡ ಆಗಿದ್ದ. ದ್ರೋಣಾಚಾರ್ಯರು ಎಲ್ಲೆಲ್ಲೆಲ್ಲ ಧರ್ಮ ಸಂಕಟಕ್ಕೆ ಬಿದ್ದಿದ್ರು ಅದೆಲ್ಲದಕ್ಕೂ ಅಶ್ವತ್ಥಾಮನ ಮೇಲಿನ ಮೋಹನೆ ಕಾರಣ, ಪ್ರೇಮ ಅಲ್ಲ ಮೋಹ. ಸೊ ಇಂಥ ಮಗನಿಗೆ ವಿದ್ಯಾ ಬುದ್ಧಿಯನ್ನ ಯಾವಾಗ ಈ ಕೌರವರು ಮತ್ತು ಪಾಂಡವರಿಗೆ ತನ್ನ ಪ್ರತಿಜ್ಞೆ ಅನ್ನುವಂಥದ್ದು ಏನಿರುತ್ತಲ್ವಾ, ಯಾವಾಗ ಪಾಂಚಾಲದ ನರೇಶ ದೃಪದ ತನ್ನ ಮಗನಿಗೆ ಹಾಲು ಕುಡಿಯಕ್ಕೆ ಒಂದು ಆಕಳು ಕೊಡು ಅಂತ ಕೇಳಿದ್ದಕ್ಕೆ ಅವಮಾನ ಮಾಡಿ ಕಳಿಸ್ತಾನೆ. ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಅಧಿಕಾರದಿಂದ ಕೇಳ್ಬೇಡ, ಒಬ್ಬ ಬಡ ಬ್ರಾಹ್ಮಣ ಅಂತ ಬೇಕಾದ್ರೆ ಭಿಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ದ್ರೋಣಾಚಾರ್ಯರಿಗೆ ತುಂಬಾ ಕೋಪ ಬರುತ್ತೆ. ನನ್ನ ವಿದ್ಯೆ ಬಗ್ಗೆ ನೀನು ಅವಮಾನ ಮಾಡ್ತಾ ಇದೀಯ ನೀನು, ಹಾಗಾದ್ರೆ ನಿನಗೆ ಈ ವಿದ್ಯೆಯ ಮೂಲಕ ಏನು ಕಲಿಸ್ಬೇಕೋ ಅದನ್ನ ಕಲಿಸ್ತೀನಿ ಅಂತ ಸವಾಲನ್ನ ಹಾಕಿ ತನ್ನ ಹೆಂಡತಿ ಹಾಗೂ ಈ ಮಗ ಅಶ್ವತ್ಥಾಮನ ಜೊತೆ ಆ ಒಂದು ರಾಜ್ಯಸಭೆಯಿಂದ ತುಂಬಾ ಅವಮಾನ ಮಾಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ, ನಾನು ಕುರುಕುಲ ವಂಶಸ್ಥರಿಗೆ ವಿದ್ಯಾದಾನವನ್ನ ಮಾಡ್ತೀನಿ, ಅದರ ಮೂಲಕ ಈ ದೃಪದನ ಅಹಂಕಾರವನ್ನ ಮಟ್ಟ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇವರಿಗೆ ಪ್ಯಾರಲಲ್ ಆಗಿ ತನ್ನ ಮಗನಿಗೆ ಇವರೆಲ್ಲರನ್ನ ಸೇರಿಸಿ ಕುರುಕುಲದಲ್ಲಿ ಎಲ್ಲಾ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ಒಂದು ನಾವು ಗಮನಿಸ್ಬೇಕು, ಹೆಂಗೆಲ್ಲ ಚಿಕ್ಕ ಜಲಸಿ ಅನ್ನೋದು ಆ ಅಂಶ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷವಾಗಿ ಬದಲಾಗತ್ತೆ ಅಂತ. ಈ ಮೊದ್ಲಿಂದನೂ ದಾಯಾದಿಗಳ ಕೋಪ ಅನ್ನೋದೇನಿರುತ್ತಲ್ವಾ, ದುರ್ಯೋಧನನಿಗೆ ಇವ್ರು ಕಂಡ್ರೆ ಆಗೋದಿಲ್ಲ, ಪಾಂಡವ್ರನ್ನ ಕಂಡ್ರೆ ಆಗೋದಿಲ್ಲ, ನನ್ನ ರಾಜ್ಯವನ್ನ ಕಿತ್ಕೊಳ್ಳೋಕೆ ಅಂತಾನೆ ಇರೋದು ಇವ್ರು ಅಂತ ಚಿಕ್ಕ ವಯಸ್ಸಿಂದನೂ ಅವನ ಮನಸ್ಸಿನಲ್ಲಿ ಬರ್ತಾ ಇದ್ದಿದ್ದಕ್ಕೆ, ಜೊತೆಗೆ ದ್ರೋಣಾಚಾರ್ಯರಿಗೆ ಅರ್ಜುನನ ಆ ಶ್ರದ್ಧೆ, ಗುರುವಿನ ಪ್ರೀತಿ ಇದೆಲ್ಲದನ್ನ ನೋಡಿದಾಗ ತನ್ನ ಮಗನಿಗಿಂತನೂ ಜಾಸ್ತಿ ಒಂದ್ ರೀತಿಯಲ್ಲಿ ವಿದ್ಯಾದಾನವನ್ನ ಆ ಅರ್ಜುನನ ಹಸಿವನ್ನ ತಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ಜುನನನ್ನ ತುಂಬಾ ಪ್ರೀತಿಯನ್ನ ನೋಡ್ಕೊಳ್ತಾ ಇರ್ತಾರೆ ದ್ರೋಣಾಚಾರ್ಯರು. ಇದು ಎಲ್ಲೋ ಒಂದ್ ಕಡೆ ಅಶ್ವತ್ಥಾಮನ ಕೋಪಕ್ಕೆ ಕಾರಣ ಆಗತ್ತೆ. ಯಾವಾಗ್ಲೂ ಕೂಡ ಚಿಕ್ಕ ಮಕ್ಳಿಗೆ ಹಂಗೆ ಇರುತ್ತೆ ನೋಡಿ, ಫಸ್ಟ್ ಮಗು ಆಗಿ ಆ ಮಗುಗೆಲ್ಲ ಅಟೆನ್ಷನ್ ಸಿಗ್ತಾ ಇರುವಾಗ ಸಡನ್ ಆಗಿ ಎರಡನೇ ಮಗು ಬಂತು ಅಂದ ತಕ್ಷಣ ಮಗು ಮೇಲೆ ಡೈರೆಕ್ಟ್ ಆಗಿ ಕೋಪ ಇರಲ್ಲ ಆ ಫಸ್ಟ್ ಚೈಲ್ಡ್ಗೆ, ಬಟ್ ಅಪ್ಪ ಅಮ್ಮ ನನ್ಗಿಂತ ಜಾಸ್ತಿ ಅದನ್ನ ನೋಡ್ಕೊಳ್ತಿದ್ದಾರೆ ಅನ್ನೋ ಒಂಥರದ ಜಲಸ್ ಮನಸ್ಥಿತಿ ಇರತ್ತಲ್ವಾ. ಅದೇ ರೀತಿ ಅಶ್ವತ್ಥಾಮನಿಗೆ ಡೈರೆಕ್ಟ್ ಆಗಿ ಅರ್ಜುನನ್ ಮೇಲೆ ಯಾವುದೇ ದ್ವೇಷ ಇಲ್ಲದೆ ಇದ್ರು, ನಾನು ಇವರ ಮಗ, ದ್ರೋಣಾಚಾರ್ಯರ ಮಗ, ಆದ್ರೆ ಈ ಅರ್ಜುನಂಗೆ ಯಾಕೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ಬೇಕು, ನನ್ನನ್ನು ಮಾತ್ರ ಪ್ರೀತಿ ಮಾಡ್ಬೇಕು ಅನ್ನೋ ಹಠ ಇರುತ್ತೆ. ಈ ಹಠ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅರ್ಜುನನ ವಿರೋಧಿ ಯಾರು? ದುರ್ಯೋಧನ. ಈ ವಿರೋಧಿಗಳು ಯಾವಾಗ್ಲೂ ಕೂಡ ಗುಂಪು ಮಾಡ್ಕೋತಾರೆ. ಹಾಗಾಗಿ ಈ ಕರ್ಣ ಇರಬಹುದು, ದುರ್ಯೋಧನ ಇರಬಹುದು, ಅಥವಾ ಅಶ್ವತ್ಥಾಮ ಇರಬಹುದು, ಇವರೆಲ್ಲರೂ ಒಂದು ಗ್ಯಾಂಗ್ ಆಗಿರ್ತಾರೆ ಗುರುಕುಲದಲ್ಲಿ. ಹಾಗೆ ಯಾರು ಕರ್ಣನಿಗೆ ದ್ರೋಣಾಚಾರ್ಯರು ಕೊಟ್ಟೇ ಇರ್ಲಿಲ್ಲ ವಿದ್ಯಾಭ್ಯಾಸ ಅಂತ ಹೇಳ್ತೀರಾ? ಇಲ್ಲ, ಇನಿಷಿಯಲ್ ಪೀರಿಯಡ್ ಅಲ್ಲಿ ಕರ್ಣನಿಗೆ ದ್ರೋಣಾಚಾರ್ಯರೇ ಗುರು ಆಗಿರ್ತಾರೆ. ಆಮೇಲೆ ಎಲ್ರಿಗಿಂತ ನಾನು ಸರ್ವಶ್ರೇಷ್ಠ ಆಗ್ಬೇಕು ಅನ್ನೋ ಹಪಹಪಿಯಲ್ಲಿ ಅವನು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗುರುಕುಲವನ್ನ ಬಿಟ್ಟು ಹೋಗಿರ್ತಾನೆ. ಸೊ ಅಶ್ವತ್ಥಾಮ ದುರ್ಯೋಧನನಿಗೆ ಅರ್ಜುನ ಅವನಿಗೇನ್ ವಿದ್ಯೆಯನ್ನ ಕಲಿಸ್ತಾ ಇದ್ರು ಅನ್ನೋದು ಒಂದ್ ರೀತಿಯಲ್ಲಿ ಜಲಸಿ ಆಗಿರುವಂತಹ ಸಂದರ್ಭದಲ್ಲಿ
ಹಿಂಗೆ ಬೆಳೀತಾ 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 ಆ ದ್ವೇಷ ಕೂಡ ಬೆಳೀತಾ ಹೋಗುತ್ತೆ. ಇಡೀ ಈ ಕುರುಕುಲ ಅಂತ ಏನಿರುತ್ತೆ ಆ ವಿದ್ಯಾಭ್ಯಾಸವನ್ನ ದ್ರೋಣಾಚಾರ್ಯರು ಯಾರೆಲ್ಲ ರಾಜ್ಕುಮಾರರಿಗೆ ಕೊಟ್ಟಿರ್ತಾರೆ ಅದರಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಬ್ರಹ್ಮಾಸ್ತ್ರದ ಬೋಧನೆಯನ್ನ ಮಾಡಿರ್ತಾರೆ. ಯಾಕೆಂತಂದ್ರೆ ಅವರಿಬ್ಬರಿಗೆ ಮಾತ್ರ ಆ ಶಕ್ತಿ ಇರುತ್ತೆ ಅಂತ. ಆದ್ರೆ ಅರ್ಜುನಂಗೆ ಬ್ರಹ್ಮಾಸ್ತ್ರವನ್ನ ಬೋಧನೆ ಮಾಡಿದ್ದೀರಾ, ನನಗೂ ಹೇಳಿ, ನಾನ್ ನಿಮ್ ಮಗ ಅಂತ ಹಠ ಮಾಡಿದ್ದಕ್ಕೆ ಈ ಬ್ರಹ್ಮಾಸ್ತ್ರದ ಜ್ಞಾನವನ್ನ ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೂ ಕೂಡ ಕೊಟ್ಟಿರ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಈ ರೀತಿ ಬೆಳೀತಾ ಬೆಳೀತಾ ಪಾಂಡವರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋ ತರದ ಮನಸ್ಥಿತಿಯ ಅಶ್ವತ್ಥಾಮ ಯಾವಾಗ ದ್ರುಪದ ರಾಜನನ್ನ ಇವರೆಲ್ಲರೂ ಸೇರಿ ಸೋಲ್ಸಾದ್ಮೇಲೆ ಅರ್ಜುನ ಸೋಲಿಸ್ತಾನಲ್ವಾ ದ್ರುಪದ ರಾಜನನ್ನ, ಆವಾಗ ಪಾಂಚಾಲದ ಅರ್ಧ ರಾಜ್ಯದ ರಾಜನಾಗಿ ಇರ್ತಾನೆ ಅಶ್ವತ್ಥಾಮ. ಅಶ್ವತ್ಥಾಮನ ಹಠ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಅರ್ಜುನ ಮತ್ತೆ ನನ್ನ ತಂದೆ ಒಳ್ಳೆ ಟರ್ಮ್ಸ್ ಅಲ್ಲಿ ಇರಬಾರ್ದು. ಅವನೊಂಥರ ಆ ಫಸ್ಟ್ ಚೈಲ್ಡ್ ನ ಜಲಸಿ ಮೈಂಡ್ ಸೆಟ್. ಇದೆಲ್ಲ ನಡೆದು ಈ ಮಹಾಭಾರತದ ಬಹಳಷ್ಟು ಘಟನೆಗಳು ನಡೆದಾದ್ಮೇಲೆ ಯಾವಾಗ ಕುರುಕ್ಷೇತ್ರ ಯುದ್ಧ ನಡೆಯೋದೇ ಸಿದ್ಧ ಅಂತ ಏನ್ ಡಿಸೈಡ್ ಆಗುತ್ತೆ, ಆವಾಗ ಅಶ್ವತ್ಥಾಮ ಆಬ್ವಿಯಸ್ಲಿ ದುರ್ಯೋಧನನ ಫ್ರೆಂಡ್ ಆಗಿದ್ದಕ್ಕೆ ದುರ್ಯೋಧನನ ಪರವಾಗಿ ನಿಲ್ತಾನೆ. ಕೇವಲ ಅವನು ಮಾತ್ರ ಅಲ್ಲ, ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸಿ ಎಲ್ಲರನ್ನ, ಭೀಷ್ಮ ಇರಬಹುದು, ದ್ರೋಣಾಚಾರ್ಯ ಇರಬಹುದು, ಇವರೆಲ್ಲರನ್ನ ನೀವು ನನ್ನ ಪಡೆಯಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ದುರ್ಯೋಧನ ಕಟ್ಟ ಹಾಕಿರ್ತಾನೆ. ಇದರ ನಡುವೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಈ ಅಶ್ವತ್ಥಾಮನ ಹತ್ರ ಬೇರೆ ಯಾರತ್ರ ಇಲ್ಲದೆ ಇರುವಂತಹ ಒಂದು ಅಸ್ತ್ರ ಇತ್ತು, ನಾರಾಯಣಾಸ್ತ್ರ. ಈ ನಾರಾಯಣ ಅಸ್ತ್ರ ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ ಪಾಶುಪತಾಸ್ತ್ರ ಯಾವುದನ್ನ ಶಿವ ಅರ್ಜುನನಿಗೆ ಪ್ರದಾನ ಮಾಡಿರ್ತಾನೆ ಅದಕ್ಕಿಂತ ಪವರ್ಫುಲ್, ಇವನ ಗಾಂಡೀವಕ್ಕಿಂತ ಪವರ್ಫುಲ್. ಯಾಕಷ್ಟು ಪವರ್ಫುಲ್? ಜೊತೆಗೆ ಬರೀ ಅರ್ಜುನನ ಶಸ್ತ್ರ ಮಾತ್ರ ಅಲ್ಲ, ಸುದರ್ಶನ ಚಕ್ರದ ಪವರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇಡೀ ಬ್ರಹ್ಮಾಂಡದ ಎಲ್ಲಾ ಶಕ್ತಿಯನ್ನ ತನ್ನತ್ರ ಎಳ್ಕೊಂಡು ಬಿಡುವಂತಹ ತಾಕತ್ ಇರೋ ಸುದರ್ಶನ ಚಕ್ರಕ್ಕಿಂತನೂ ನಾರಾಯಣ ಶಸ್ತ್ರ ಅನ್ನುವಂಥದ್ದು ಖುದ್ದು ನಾರಾಯಣನ ಎನರ್ಜಿಯನ್ನ ಹೊಂದಿಕೊಂಡಿರುವಂತಹ ಒಂದು ಶಸ್ತ್ರ ಆಗಿರುತ್ತೆ. ಅದರನ್ನ ಈ ವ್ಯಕ್ತಿ ಪಡ್ಕೊಂಡಿರ್ತಾನೆ ಅಶ್ವತ್ಥಾಮ. ಈ ನಾರಾಯಣ ಶಸ್ತ್ರ ಅದು ಎಷ್ಟು ಪವರ್ಫುಲ್ ಅಂತಂದ್ರೆ, ಒಂದು ರಫ್ ಆಗಿ ನಿಮ್ಗೆ ಐಡಿಯಾ ಕೊಡ್ಬೇಕು ಅಂತಂದ್ರೆ, ಈಗ ಅಶ್ವತ್ಥಾಮ ನಾರಾಯಣ ಅಸ್ತ್ರವನ್ನ ಬಿಟ್ಟ ಅಂತ ತಿಳ್ಕೊಡಿ, ಎದುರುಗಡೆ ಅರ್ಜುನ ಇದ್ದವನು ಪಾಶುಪತಾಸ್ತ್ರವನ್ನ ಬಿಟ್ಟದ ಅಂತ ತಿಳ್ಕೊಳ್ಳಿ. ಈ ನಾರಾಯಣ ಅಸ್ತ್ರ ಪಾಶುಪತಾಸ್ತ್ರದ ಶಕ್ತಿಯನ್ನ ಹೀರ್ಕೊಂಡು ಡಬಲ್ ಆಗಿ ಯಾರು ಬಿಟ್ಟಿದಾರೋ ಅವ್ರನ್ನ ಹೋಗಿ ಹೊಡಿತಾ ಇತ್ತು. ಅಂದ್ರೆ ನೀವ್ ಏನೇ ಬಾಣ ಹೂಡಿದ್ರು ಕೂಡ ನಿಮಗೆ ತಿರುಗ್ ಬಾಣ ಆಗತ್ತೆ. ನಾರಾಯಣ ಶಸ್ತ್ರದ ಪವರ್ ಅನ್ನುವಂಥದ್ದು ಅಷ್ಟು. ಇಂಥ ವ್ಯಕ್ತಿ ಇಂತಹ ಶಸ್ತ್ರವನ್ನ ಇಟ್ಕೊಂಡು ಅದೂ ಕೂಡ ಕೌರವರ ಪಡೆಯಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದ? ಹಂಗಾದ್ರೆ 18 ದಿನ ಏನ್ ಮಾಡ್ತಾ ಇದ್ದ ಕುರುಕ್ಷೇತ್ರದಲ್ಲಿ ನಿಮ್ಗೆ ಅಂತ ಅನಿಸಿದ್ರೆ, 14ನೇ ದಿನ ಕುರುಕ್ಷೇತ್ರ ನಡೆಯುವಾಗ ಅಶ್ವತ್ಥಾಮೋ ಕುಂಜರ ಹತ ಅಂತ ಹೇಳಿಸ್ಬಿಟ್ಟು ದ್ರೋಣಾಚಾರ್ಯನನ್ನ ತುಂಬಾ ಮಾನಸಿಕವಾಗಿ ಕುಗ್ಗಿಸ್ತಾರೆ. ಯಾಕೆ ಅಂತಂದ್ರೆ ದ್ರೋಣಾಚಾರ್ಯನನ್ನ ಸೋಲಿಸೋದು ಸುಲಭ ಅಲ್ಲ. ಯಾಕೆಂತಂದ್ರೆ ಇವ್ರು ಎಲ್ರಿಗೂ ಯುದ್ಧ ಕಲೆ ಕಲಿಸಿರುವಂತಹ ಗುರು. ಅಂಥ ಗುರುವನ್ನ ಸೋಲಿಸ್ಬೇಕು ಅಂತಂದ್ರೆ ಅವರ ಒಂದೇ ಒಂದು ವೀಕ್ನೆಸ್ ಅಂತಂದ್ರೆ ಈ ಪುತ್ರ ವ್ಯಾಮೋಹ. ಅಶ್ವತ್ಥಾಮ ಅಂತಂದ್ರೆ ಪ್ರಾಣ ಬಿಡ್ತಾರ ಅವರು. ಆ ಒಂದು ವ್ಯಾಮೋಹದ ವೀಕ್ನೆಸ್ ಅನ್ನ ಇಟ್ಕೊಂಡು ಕೃಷ್ಣ ಅಶ್ವತ್ಥಾಮ ಅನ್ನೋ ಹೆಸರಿನ ಒಂದು ಆನೆಯನ್ನ ಯುಧಿಷ್ಠಿರನ ಹತ್ರ ಕೊಲಿಸಿ, ಯುಧಿಷ್ಠಿರ ಯಾವತ್ತೂ ಕೂಡ ಸುಳ್ಳನ್ನ ಹೇಳೋದಿಲ್ಲ, ಅವನು ಬಾಯಿಂದನೇ ಈ ಮಾತನ್ನ ಹೇಳಿಸ್ಬೇಕು ಅಂತ ಅಶ್ವತ್ಥಾಮೋ ಕುಂಜರ ಹತ ಅಂತ ಹೇಳುವಾಗ ಕುಂಜರ ಹೇಳೋ ಸಮಯದಲ್ಲಿ ಜೋರಾಗಿ ಶಂಖವನ್ನ ಊದ್ತಾನೆ. ಅದು ದ್ರೋಣಾಚಾರ್ಯರಿಗೆ ಹೋಗಿ ಕೇಳಿಸುವಾಗ ಅಶ್ವತ್ಥಾಮೋ ಹತ, ನನ್ ಮಗ ಸತ್ತೋದ ಅಂತ ಭ್ರಮೆಗೆ ಈಡಾಗಿ ಅವರು ಕಿರ್ಚಾಡಿ ಕೂಗಾಡಿ ಏನಾಗ್ತಾ ಇದೆ ಅಂತ ಎಲ್ಲ ಸೆನ್ಸಸ್ ಅನ್ನ ಲೂಸ್ ಮಾಡ್ಕೊಂಡಿದ್ದಾಗ ಅದೇ ಸರಿಯಾದ ಸಮಯವನ್ನ ಬಳಸ್ಕೊಂಡು ಅವರನ್ನ ಸಾಯಿಸಲಾಗತ್ತೆ. ಈ 14ನೇ ದಿನ ಭೀಷ್ಮನನ್ನ ಕೂಡ ಮರಣಶಯ್ಯೆಯ ಮೇಲೆ ಮಲಗಿಸೋ ಹಾಗೆ ಅರ್ಜುನ ಬಾಣವನ್ನ ಹೂಡ್ತಾನೆ. ಅಂದ್ರೆ 2 ಪವರ್ಫುಲ್ ವ್ಯಕ್ತಿಗಳು ಯಾರನ್ನ ನಂಬಿಕೊಂಡು ಕೌರವರಿಗೆ ತುಂಬಾ ಧೈರ್ಯ ಇತ್ತು ಅವರಿಬ್ಬರನ್ನ ಸಹ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಿ ಎಲಿಮಿನೇಟ್ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಈ ಅಶ್ವತ್ಥಾಮನಿಗೆ ಅದು ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂತಂದ್ರೆ ಹೇಳಿ ಕೇಳಿ. ಫಸ್ಟ್ ಆಫ್ ಆಲ್ ಅವನಿಗೆ ಅರ್ಜುನನ್ ಕಂಡ್ರೆ ಆಗೋದಿಲ್ಲ. ನೆಕ್ಸ್ಟ್ ದುರ್ಯೋಧನನ ಫ್ರೆಂಡ್. ಇನ್ನೊಂದೇನಪ್ಪಾ ಅಂತಂದ್ರೆ ಅವನು ಹುಟ್ಟ ರುದ್ರನ ಅಂಶ. ಅವನ ಕೋಪ ಅನ್ನೋದು ಮಿತಿ ಮೀರ್ತು ಅಂತಂದ್ರೆ ಆಕ್ಚುಲಿ ಅವನು ಆ ನಾರಾಯಣ ಶಸ್ತ್ರವನ್ನ ಬಳಸಿ ಅದೆಷ್ಟು ವಿಧ್ವಂಸವನ್ನ ಮಾಡಬಹುದಿತ್ತು, ಪಾಂಡವರನ್ನೆಲ್ಲರನ್ನು ಯುದ್ಧದಲ್ಲೇ ಸೋಲಿಸಬಹುದಿತ್ತು ಅಂತಂದ್ರೆ ಇಲ್ಲಿ ನಮಗೆ ಅರ್ಥ ಆಗ್ತಾ ಹೋಗ್ಬೇಕು. 1,00,000 ಅಕ್ಷೋಹಿಣಿ ಸೇನೆಯನ್ನ ಅಶ್ವತ್ಥಾಮ ಒಬ್ಬನೇ ತಡೆದು ನಿಲ್ತಾನೆ. ಘಟೋತ್ಕಜ ಯಾರು ರಾಕ್ಷಸ ಪುತ್ರ ಆಗಿರ್ತಾನೆ, ಈ ಭೀಮ ಹಾಗೂ ಹಿಡಿಂಬಿಯ ಮಗ ಆಗಿರ್ತಾನೆ. ಅವನು ಮನುಷ್ಯ ಕೂಡ ಅಲ್ಲ,
ರಾಕ್ಷಸ ಶಕ್ತಿಯನ್ನ ತಡೆಯುವಷ್ಟರ ಮಟ್ಟಿಗೆ ಅಶ್ವತ್ಥಾಮ ಸಶಕ್ತನಾಗಿದ್ದ. ಅದೆಷ್ಟೇ ಅಲ್ಲ, ಭೀಮನನ್ನ, ಯುಧಿಷ್ಠಿರನನ್ನ ಕೂಡ ಸೋಲ್ಸಿರ್ತಾನೆ. ಅರ್ಜುನನ ಹತ್ರ ಇನ್ನೇನ್ ಸೋಲಿಸ್ಬೇಕು ಅಂತ ಬಂದಾಗ ಆವಾಗ ಅವನನ್ನ ಮ್ಯಾನಿಪುಲೇಟ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಜೊತೆಗೆ ಕರ್ಣನನ್ನ ಅರ್ಜುನ ಇನ್ನೇನು ಸೋಲಿಸ್ತಾನೆ ಅನ್ನೋ ಸಂದರ್ಭದಲ್ಲೂ ಕರ್ಣನನ್ನ ಬಚಾವ್ ಮಾಡೋದು ಕೂಡ ಇದೇ ಅಶ್ವತ್ಥಾಮ. ಅಶ್ವತ್ಥಾಮ ನಾವ್ ಅಂದ್ಕೊಂಡಷ್ಟು ಸೈಡ್ ಕ್ಯಾರೆಕ್ಟರ್ ಅಲ್ಲ ಅಂತ ನಾನು ಯಾಕೆ ಹೇಳಿದೆ ಇನಿಷಿಯಲ್ ಇದ್ರಲ್ಲಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. ಈ ನಾರಾಯಣ ಅಸ್ತ್ರವನ್ನ ಅವನು ಪ್ರಯೋಗ ಮಾಡಕ್ಕೆ ಅಂತ ತೆಗೆದಿರ್ತಾನೆ. ಆದ್ರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಎದುರುಗಡೆ ಇರುವಂತಹ ಎಲ್ಲಾ ಸೈನಿಕರಿಗೆ ಇಮಿಡಿಯೇಟ್ಲಿ ಶಸ್ತ್ರತ್ಯಾಗ ಮಾಡಿ ಅಂತ ಹೇಳ್ತಾನೆ. ಅಂಡ್ ಆವಾಗಿನ ಸಮಯದಲ್ಲಿ ಈ ಧರ್ಮಯುದ್ಧ ನಡೀತಾ ಇತ್ತಲ್ವಾ, ಆ ಕಾರಣಕ್ಕೋಸ್ಕರ ನಿಶಸ್ತ್ರ ಯಾರಿರ್ತಾರೆ ಅಂತವರ ಮೇಲೆ ನೀವು ಬಾಣವನ್ನ, ಬಿಲ್ಲನ್ನ, ಅಸ್ತ್ರವನ್ನ, ಶಸ್ತ್ರವನ್ನ ಪ್ರಯೋಗ ಮಾಡುವಂತಹ ಪದ್ಧತಿ ಇರಲಿಲ್ಲ. ಹಾಗಾಗಿ 14ನೇ ದಿನ ಈ ಅಶ್ವತ್ಥಾಮನ ಕೋಪ ಎಷ್ಟು ನೆತ್ತಿಗೇರ್ತು ಅಂತಂದ್ರೆ, ಒಂದು ವೇಳೆ ಆವತ್ತು ಅವನು ಆ ನಾರಾಯಣ ಅಸ್ತ್ರವನ್ನ ಬಿಟ್ಟು ಬಿಟ್ಟಿದ್ದೀರ ಅಂತಂದ್ರೆ ಇಡೀ ಪಾಂಡವರ ಸೇನೆ ಸರ್ವನಾಶ ಆಗ್ತಾ ಇತ್ತು. ಈ 14ನೇ ದಿನ ತನ್ನ ತಂದೆಯನ್ನ ಮೋಸದಿಂದ ಕೊಂದ್ರು ಅನ್ನೋ ಕಾರಣಕ್ಕೋಸ್ಕರ ಉಳಿದ 4 ದಿನಗಳ ಕಾಲ ಅಶ್ವತ್ಥಾಮನ ಕೋಪ ಹೆಂಗಿರುತ್ತೆ ಅಂತಂದ್ರೆ, ಇದರ ನಡುವೆ ಅರ್ಜುನ ಕೆಲವೊಂದಷ್ಟು ಸ್ಟುಪಿಡಿಟಿಯನ್ನ ಕೂಡ ಮಾಡಿದ್ದಾನೆ. ಜಯದ್ರಥನನ್ನ ನಾನು ಈ ಸಂಜೆ ಒಳಗಡೆ ಕೊಲ್ತೀನಿ ಅಂತ ಹೇಳ್ಬಿಟ್ಟು ಒಂದು ಶಪಥ ಮಾಡಿರ್ತಾನೆ. ಒಂದ್ ವೇಳೆ ಅವನನ್ನ ನಾನು ಕೊಲ್ಲಕ್ಕಾಗ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಸ್ನಾನ ಮಾಡ್ಕೋತೀನಿ ಅಂತ ಹೇಳ್ಕೊಂಡಿರ್ತಾನೆ. ಆ ಟೈಮಲ್ಲಿ ಜಯದ್ರಥನನ್ನ ಪ್ರೊಟೆಕ್ಟ್ ಮಾಡಿ ಇಡೋದು ಕೂಡ ಇದೇ ಅಶ್ವತ್ಥಾಮ. ಆದ್ರೆ ಅಗೇನ್ ಕೃಷ್ಣ ಮಧ್ಯ ಬಂದು ಸೂರ್ಯಾಸ್ತ ಆಗಿರುವ ರೀತಿಯಲ್ಲಿ ಅಲ್ಲಿ ಭ್ರಮೆಯನ್ನ ಕ್ರಿಯೇಟ್ ಮಾಡಿ ಜಯದ್ರಥ ಹೊರಗಡೆ ಬರೋ ತರದಲ್ಲಿ ಮಾಡ್ತಾನೆ. ಆವಾಗ ಅವನನ್ನ ನಮ್ಮ ಅರ್ಜುನ ಕೊಲ್ತಾನೆ. ಜೊತೆಗೆ ಯಾವಾಗ ಈ 18 ದಿನದ ಯುದ್ಧ ಮುಗಿದು ಭೀಮ ದುರ್ಯೋಧನನ ನಡುವೆ ಯುದ್ಧ ನಡೆದು ಈ ದುರ್ಯೋಧನನ ತೊಡೆ ಮುರಿದಿರ್ತಾನಲ್ಲ ನಮ್ಮ ಭೀಮ, ಆ ಟೈಮಲ್ಲಿ ಅಶ್ವತ್ಥಾಮನ ಕೋಪ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಂದ್ರೆ ಅವನು ದುರ್ಯೋಧನನ ಹತ್ರ ಕೂತ್ಕೊಂಡು ಜೋರಾಗಿ ಕಿರುಚ್ತಾನೆ. ನಿನ್ನನ್ನ ಈ ಪರಿಸ್ಥಿತಿಗೆ ಮೋಸದಿಂದ ತಂದಿರೋದು ದುರ್ಯೋಧನ, ನಿನ್ನ ನೋವನ್ನ ನನ್ನ ಹತ್ರ ಸಹಿಸಕ್ ಆಗ್ತಾ ಇಲ್ಲ. ಈ ಶ್ರೀಕೃಷ್ಣ ಎಷ್ಟೆಲ್ಲ ಅಧರ್ಮದ ಷಡ್ಯಂತ್ರಗಳನ್ನ ಮಾಡ್ದ, ನಾನ್ ಯಾಕೆ ಹಂಗಾದ್ರೆ ಧರ್ಮವನ್ನ ಪರಿಪಾಲನೆ ಮಾಡಿ ಯುದ್ಧ ಮಾಡ್ಲಿ? ಅವರು ಯುದ್ಧದಲ್ಲಿ ಗೆದ್ದಿರಬಹುದು, ಆದ್ರೆ ವಿಜಯಿ ಅಂತ ಸಂಭ್ರಮಿಸೋಕೆ ನಾನು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಂಡವರನ್ನ ಸರ್ವನಾಶ ಮಾಡಿ ಬರ್ತೀನಿ, ಅಲ್ಲಿವರೆಗೂ ನೀನು ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡಿರು ಅಂತ ಹೇಳಿ ಎಂಥ ದರಿದ್ರ ಕೆಲಸ ಮಾಡ್ತಾನೆ ಅಶ್ವತ್ಥಾಮ ಅಂತಂದ್ರೆ, ನಾವು ಕೋಪವನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತೀವಿ, ಅದೆಷ್ಟೇ ಶೂರ ವೀರ ಆಗಿದ್ರು ಕೂಡ ಎಂಥ ನೈತಿಕ ಅಧಪ್ಪತನಕ್ಕೆ ಇಳಿತೀವಿ ಅನ್ನೋದಕ್ಕೆ ಅಶ್ವತ್ಥಾಮ ಕಾರಣ. ಏನ್ ಮಾಡ್ತಾನೆ ಅಶ್ವತ್ಥಾಮ? ಆ ಕೋಪದಲ್ಲಿ, ರೋಷದಲ್ಲಿ, ಆವೇಶದಲ್ಲಿ ಪಾಂಡವರು ಎಲ್ಲಿದ್ರೋ ಆ ಗುಡಾರಕ್ಕೆ ಬಂದು ಹಿಂದೂ ಮುಂದೂ ನೋಡದ್ದೆ ಎಲ್ಲರ ತಲೆಯನ್ನ ಕಡಿತಾನೆ. ಅವನನ್ನ ತಡೆಯೋಕೆ ದೃಷ್ಟದ್ಯುಮ್ನ, ಯಾರು ಪಾಂಚಾಲ ನರೇಶನ ಮಗ ಆಗಿರ್ತಾನೆ, ದ್ರೌಪದಿಯ ಜೊತೆ ಯಜ್ಞಕುಂಡದಿಂದ ಪ್ರಕಟ ಆಗಿರ್ತಾನೆ, ಆ ವ್ಯಕ್ತಿ ದ್ರೋಣನ ತಲೆಯನ್ನ ಕಡ್ದಿರ್ತಾನೆ. ಅದಕ್ಕೋಸ್ಕರನೇ ಅವನು ಹುಟ್ಟಿರೋದಾಗಿರುತ್ತೆ. ಅವನನ್ನ ತಡಿಬೇಕು ಅಂತ ದೃಷ್ಟದ್ಯುಮ್ನ ಬರ್ತಾನೆ, ಮಧ್ಯದಲ್ಲಿ ರುಂಡ ತೆಗೆದು ಹೋಗ್ತಾನೆ. ಯಾರ್ಯಾರು ಅವನನ್ನ ತಡೆಯಕ್ ನಿಂತಿರ್ತಾರೋ ಅವರೆಲ್ಲರನ್ನ ಸಂಹಾರ ಮಾಡಿ 5 ತಲೆಯನ್ನ ಕಡಿದು ಆ 5 ತಲೆಯನ್ನ ತಗೊಂಡು ಹೋಗಿ ದುರ್ಯೋಧನನ ಮುಂದೆ ಇಡ್ತಾನೆ. ಆ ಕಗ್ಗತ್ತಲಿನಲ್ಲಿ ದುರ್ಯೋಧನನ ನೋಡಿ ಆ ಕ್ರೌರ್ಯ ಹೆಂಗಿದೆ ಅಂತಂದ್ರೆ, ಅವ್ನು ನೋಡ್ತಾನೆ ಪಾಂಡವ್ರ ತಲೆ ಹೆಂಗಿದೆ ನೋಡ್ಬೇಕಂತ ಹೇಳಿ ಕೈಯೆಲ್ಲ ಹಿಡ್ಕೊಂಡಾಗ ದುರ್ಯೋಧನನೇ ಹಾರ್ಬಿಡ್ತಾನೆ. ಅಶ್ವತ್ಥಾಮ ಏನ್ ಮಾಡಿದೀಯಾ ನೀನು? ನೀನ್ ತಂದಿರೋದು ಪಾಂಡವರ ತಲೆ ಅಲ್ಲ, ಅವರ ಮಕ್ಕಳು ಉಪ ಪಾಂಡವರ ತಲೆ. ನಿನ್ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಗೋಳಾಡ್ತಾ ಈ ಅಶ್ವತ್ಥಾಮನಿಗೆ ಬೈತಾ ದುರ್ಯೋಧನ ಕಣ್ಣು ಮುಚ್ಚುತ್ತಾನೆ. ಆವಾಗ ಅಶ್ವತ್ಥಾಮನಿಗೆ ತಾನು ಏನ್ ಮಾಡಿದೀನಿ ಅನ್ನೋದ್ರ ಅರಿವಾಗತ್ತೆ. ಆದ್ರೂ ಕೂಡ ಅವನಿಗೆ ರಿಗ್ರೆಟ್ ಫೀಲ್ ಆಗೋದಿಲ್ಲ, ಪಶ್ಚಾತ್ತಾಪ ಅನಿಸೋದಿಲ್ಲ. ಏನ್ ಮಾಡ್ತಾನೆ ಅದರ ಪರಿಣಾಮವಾಗಿ ಅಂತಂದ್ರೆ, ಪಾಂಡವರಿಗೆ ತಮ್ಮ ಮಕ್ಕಳನ್ನ ಇವನು ಕೊಂದು ಹೋಗಿದ್ದಾನೆ ಅಂತ ಗೊತ್ತಾದಾಗ ಅರ್ಜುನನ ಕೋಪ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಈ ಅಶ್ವತ್ಥಾಮನ ವಿರುದ್ಧವಾಗಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಅರ್ಜುನ. ಈ ಅಶ್ವತ್ಥಾಮ ಏನ್ ಮಾಡ್ತಾನೆ ಅಂತಂದ್ರೆ, ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ. ಕೃಷ್ಣನಿಗೆ ಆವಾಗ ಇವರಿಬ್ರು ಏನ್ ಮಾಡ್ತಿದ್ದಾರೆ, ಬ್ರಹ್ಮಾಸ್ತ್ರವನ್ನ ಇಬ್ರು ಈ ರೀತಿ ರೋಷಾವೇಶಕ್ಕೆ ಪ್ರಯೋಗ ಮಾಡಿದ್ರೆ ಸೃಷ್ಟಿಯ ಸರ್ವನಾಶ ಆಗತ್ತೆ. ಹಾಗಾಗಿ ಆ ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೋ ಅಂತ ಹೇಳಿ ಅರ್ಜುನಂಗೆ ಹೇಳ್ತಾನೆ, ಅಶ್ವತ್ಥಾಮಂಗೆ ಹೇಳ್ತಾನೆ. ಆದ್ರೆ ಇಲ್ಲಿ ಅದನ್ನ ವಾಪಸ್ ತೆಗೆದುಕೊಳ್ಳುವಂತಹ ಜ್ಞಾನ ಅರ್ಜುನನಿಗೆ ಮಾತ್ರ ಇರುತ್ತೆ. ಅಶ್ವತ್ಥಾಮಂಗೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಲ್ಲದೆ ಇದ್ರೆ, ಕೆಲವೊಂದಷ್ಟು ವಿದ್ಯೆ ಬಂದ್ರೆ ಅದ್ರ ಜೊತೆ ವಿನಯ ಇರ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅನ್ನೋದಕ್ಕೆ ಅಶ್ವತ್ಥಾಮನೇ ಕಾರಣ. ಅವನಿಗೆ ಅದನ್ನ ವಾಪಸ್ ಹೆಂಗ್ ತಗೊಳ್ಳೋದು ಗೊತ್ತೇ ಇರೋದಿಲ್ಲ. ಸ್ಟಿಲ್ ಅವನ ರೋಷಾವೇಶ ಹೆಂಗಿರುತ್ತೆ ಅಂತಂದ್ರೆ,
ನಾನು ಬಿಟ್ಟಿರೋದು ವೇಸ್ಟ್ ಆಗಬಾರ್ದು, ಅದಕ್ಕೆ ನಾನೇನ್ ಮಾಡ್ತೀನಿ, ಪಾಂಡವರ ಕಟ್ಟ ಕಡೆಯ ಕೂಸು ಅಂತ ಏನಿರುತ್ತೆ ಅವರ ವಂಶವನ್ನ ಮುಂದುವರಿಸೋಕೆ ಉತ್ತರೆಯ ಗರ್ಭದಲ್ಲಿ ಅಭಿಮನ್ಯುವಿನ ಪುಟಾಣಿ ಭ್ರೂಣ ಅನ್ನೋದು ಚಿಗುರೊಡಿತಾ ಇರುತ್ತೆ. ಆ ಟೈಮಲ್ಲಿ ಇದನ್ನೂ ನಾನು ಬಿಡೋದಿಲ್ಲ ಅನ್ನೋ ಒಂದು ದ್ವೇಷದಿಂದ ಇನ್ನೂ ಕೂಡ ಪ್ರಪಂಚವನ್ನ ನೋಡದೇ ಇರುವಂತಹ ಒಂದು ಪುಟಾಣಿ ಭ್ರೂಣದ ಮೇಲೆ ಆ ಬ್ರಹ್ಮಾಸ್ತ್ರವನ್ನ ತಿರುಗಿಸ್ತಾನೆ. ಉತ್ತರೆಯ ಗರ್ಭಕ್ಕೆ ಹೋಗಿ ಬ್ರಹ್ಮಾಸ್ತ್ರ ಪ್ರಯೋಗ ಆಗತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಇಡೀ ಜೀವನದ ಎಲ್ಲಾ ತಪಸ್ಸನ್ನ ಸೇರಿಸಿ ಆ ಮಗುವನ್ನ ಜೀವಂತ ಮಾಡ್ತಾನೆ. ಯಾವುದು ಗರ್ಭದ ಒಳಗೆ ಸತ್ತು ಹುಟ್ಟುತ್ತೋ ಅದನ್ನ ಪರೀಕ್ಷಿತ ಅಂತ ಕರೆದ. ಆ ಪರೀಕ್ಷಿತ ರಾಜನೇ ಮುಂದೆ ಈ ಕಲಿಯುಗ ಅನ್ನೋ ಕಾನ್ಸೆಪ್ಟ್ ಏನ್ ಬರುತ್ತೆ ಅದರಲ್ಲಿ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾನೆ. ಇನ್ನೊಂದ್ ದಿವಸ ಪರೀಕ್ಷಿತ ರಾಜನ ಕಥೆಯನ್ನ ಹೇಳ್ತೀನಿ. ಜೊತೆಗೆ ಇಂಥ ಒಂದು ನೀಚ ಪ್ರವೃತ್ತಿ ಹುಟ್ಟದೇ ಇರೋ ಮಗು ಮೇಲೆ ದ್ವೇಷ ಕಾರುವಂತಹ ಅಶ್ವತ್ಥಾಮನ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ದೇವರು ಒಬ್ಬ ಮನುಷ್ಯನನ್ನ ಶಾಪ ಕೊಡ್ತಾನೆ. ಏನಂತ ಹೇಳಿ, ಅಂಥ ಸ್ಥಿತಪ್ರಜ್ಞ ಶ್ರೀಕೃಷ್ಣ ಪರಮಾತ್ಮ ಎಂಥ ಶಾಪ ಕೊಡ್ತಾನೆ ಅಶ್ವತ್ಥಾಮನಿಗೆ ಅಂತಂದ್ರೆ, ನಿನ್ನ ಹಣೆಯ ಮೇಲಿರೋ ಆ ಮಣಿ ಮೇಲೆ ಅಹಂಕಾರ ಇದೆ ಅಲ್ವಾ, ನೀನು ಶಿವನ ಪ್ರಸಾದ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಉರಿತಾ ಇದೆಯಾ ಅಲ್ವಾ, ನಿನಗೆ ಸಾವು ಬರೋದಿಲ್ಲ ಅನ್ನೋ ತರದ ಒಂದು ಅಹಂಕಾರ ಇದೆ ಅಲ್ವಾ, ನೀನು ಈ ಸಮಯದ ಕೊನೆಯವರೆಗೂ ಚಿರಂಜೀವಿಯಾಗಿರು. ಆದ್ರೆ ನಿನಗೆ ರೋಗ ಬರಬೇಕು, ಕುಷ್ಠ ರೋಗ ಬರಬೇಕು, ನಿನ್ನ ಮೈಯಿಂದ ರೋಗ ರುಜಿನದ ಹುಣ್ಣಾಗಿ ಅದರಿಂದ ರಕ್ತ ಸುರಿತ ವಾಸನೆ ಬರ್ತಾ ಇರಬೇಕು. ಅಂಧಕಾರದಲ್ಲಿ ನೀನು ಈ ಭೂಮಿಯ ದಿಕ್ಕು ದೆಸೆ ಇಲ್ಲದೆ ಅಲಿತಾ ಇರು. ನೀನು ಸಮಯದ ಕೊನೆಯವರೆಗೂ ನೀನು ಆ ಅಂಧಕಾರದಲ್ಲೇ ನನಗೆ ಪ್ರಾಣ ಬಿಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಗೋಗರೆದ್ರು ಕೂಡ ನಿನಗೆ ಸಾವು ಬರದ್ದೇ ಇರಲಿ. ನೀನು ಚಿರಂಜೀವಿಯಾಗು, ಅದೇ ನನ್ನ ಶಾಪ. ಇಂಥ ಒಂದು ಶಾಪವನ್ನ ಬಹುಶಃ ಹಿಂದೆ ಯಾರಿಗೂ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ದೇವರನ್ನ ನಾವು ಅದೆಂಥದ್ದೇ ತಪ್ಪು ಮಾಡಿದ್ರು ಕ್ಷಮೆ ಕೊಡ್ತಾನೆ ಅಂತ ಕೇಳ್ತೀವಿ. ಅಂಥ ಕ್ಷಮೆಯ ಧರಿತ್ರಿ ಮನಸ್ಥಿತಿಯ ದೇವನಿಗೂ ಕೂಡ ಕೋಪ ಬರಿಸಿ ಇಂಥ ಕೆಟ್ಟ ಶಾಪ ತಗೊಳ್ತಾನೆ ಅಂತಂದ್ರೆ ಆ ಅಶ್ವತ್ಥಾಮನ ರೋಷ ದ್ವೇಷ ಅನ್ನುವಂಥದ್ದು ಯಾವ ಎಕ್ಸ್ಟೆಂಟ್ಗೆ ಹೋಗಿತ್ತು ಅನ್ನೋದನ್ನ ಒಂದ್ಸತಿ ನೀವು ಲೆಕ್ಕ ಹಾಕೊಳ್ಳಿ. ಜೊತೆಗೆ ಅಷ್ಟು ಹೇಳಿ, ಈ ಅಶ್ವತ್ಥಾಮನ ಒಂದು ಅಹಂಕಾರಕ್ಕೆ ಕಾರಣ ಏನಾಗಿತ್ತು ಅಂತಂದ್ರೆ ಅವನ ಹಣೆಯ ಮೇಲೆ ಇರುವಂತಹ ಮಣಿ. ಆ ಮಣಿಯಿಂದ ಅವನಿಗೆ ಕೆಲವೊಂದಷ್ಟು ಸ್ಪೆಷಲ್ ಪವರ್ಸ್ ಇತ್ತು. ಹಸಿವಿಲ್ಲದ್ದೆ, ಬಯಾರಿಕೆ ಆಗದ್ದೆ, ನಿದ್ದೆ ಇಲ್ಲದ್ದೆ, ಅಥವಾ ಯಾವುದೋ ಒಂದು ಹಾವು ಕಚ್ಚಿತು, ಹುಳ ಕಚ್ಚಿತು ಅಂತ ಯಾವುದೇ ರೀತಿಯಲ್ಲಿ ಅವನಿಗೆ ಸಾವು ಅನ್ನೋದು ಬರ್ತಾ ಇರಲಿಲ್ಲ. ಅಂತಹ ಒಂದು ಸ್ಪೆಷಲ್ ಪವರ್ ಇರುವಂತಹ ಮಣಿಯನ್ನ ಶ್ರೀಕೃಷ್ಣ ಪರಮಾತ್ಮ ಕಿತ್ತು ಬಿಸಾಕ್ತಾನೆ. ಅದು ಕಿತ್ತು ಬಿಸಾಕಿದ್ದೆ ಇವನು ಜೋರಾಗಿ ಅಳುತ್ತಾ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಮತ್ತೆ ಧರ್ಮದ ಪುನರ್ ಪ್ರತಿಷ್ಠಾಪನೆಗೆ ನಾನು ಕಲ್ಕಿ ಅವತಾರವನ್ನ ಹೊತ್ತು ಬರ್ತೀನಿ. ಆವಾಗ ನನಗೆ ಈ ಕಲಿ ಪುರುಷನನ್ನ ಸೋಲಿಸೋಕೆ ಕೇವಲ ನನ್ನೊಬ್ಬನ ಶಕ್ತಿ ಸಾಕಾಗೋದಿಲ್ಲ, ನನಗೆ ಸಪ್ತ ಚಿರಂಜೀವಿಗಳ ಅಂಶ ಅನ್ನೋದು ಅಸಿಸ್ಟೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ನೀನು ಈ ಭೂಮಿಯ ಮೂಲೆ ಮೂಲೆಯಲ್ಲಿ ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಸಾವು ಬರ್ಲಿ ಅನ್ನುವಂತಹ ಬಯಕೆಯಲ್ಲಿ ತಿರ್ಗಾಡ್ತಾ ಇರಬೇಕು ಅಂತ ಹೇಳ್ತಾನೆ. ನೋಡಿ, ಅಶ್ವತ್ಥಾಮ ಎಂಥೆಂಥ ಪವರ್ ಇತ್ತು, ಎಷ್ಟು ಶಕ್ತಿ ಇತ್ತು, ಎಷ್ಟು ಜ್ಞಾನ ಕೂಡ ಇತ್ತು. ಒಬ್ಬ ಬ್ರಾಹ್ಮಣ ಗುರುವಿನ ಮಗ, ಒಂದು ಬ್ರಾಹ್ಮಣ ಆಗಿದ್ದರೂ ಕೂಡ ಒಂದು ರಾಜ್ಯವನ್ನ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡೋದ್ರ ಮೂಲಕ ನಾನು ಅರ್ಜುನನ ಮಟ್ಟ ಹಾಕ್ಬೇಕು ಅನ್ನೋ ಒಂದು ಜಲಸಿ ಮನಸ್ಥಿತಿಯಿಂದ ಏನೆಲ್ಲ ಮಾಡ್ದ. ಎಲ್ಲ ಯುದ್ಧ ಮುಗಿದೋಗಿ ಯಾರು ವಿನ್ ಆಗ್ಬೇಕಿತ್ತೋ ಧರ್ಮದ ಪುನರ್ ಪ್ರತಿಷ್ಠಾಪನೆಗೆ ಶ್ರೀಕೃಷ್ಣ ಪರಮಾತ್ಮನೇ ಅವರ ಕಡೆ ಇರುವಾಗ ಅದನ್ನೆಲ್ಲವನ್ನ ಮೀರಿ ನಾನು ನನ್ನ ದ್ವೇಷಕ್ಕೆ ಇಂಬನ್ನ ಕೊಡ್ತೀನಿ, ನಾನು ಹೇಳಿದ್ ನಡಿಬೇಕು, ನನ್ನ ಕೋಪದ ಎದುರುಗಡೆ ಯಾರು ನಿಲ್ಬಾರ್ದು ಅನ್ನೋ ಅಹಂಕಾರ ಇತ್ತು ಅಂತಂದ್ರೆ ಯಾವ ರೀತಿ ಎಂಡ್ ಅಂತ ಹೇಳಕ್ಕಾಗತ್ತಾ ಅದನ್ನ, ಅಥವಾ ಎಂಡ್ಲೆಸ್ ಎಂಡ್ ಅಂತ ಹೇಳ್ಬೇಕಾ ಅಂತ ಅರ್ಥ ಆಗೋದಿಲ್ಲ. ಜೊತೆಗೆ ಈ ಅಶ್ವತ್ಥಾಮ ಅವತ್ತಿನಿಂದ ಇವತ್ತಿನವರೆಗೆ ಬಹಳಷ್ಟು ಜನರಿಗೆ ಕಾಲ ಕಾಲಕ್ಕೆ ಕಾಣಿಸ್ಕೊಂಡಿರುವಂತಹ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಯಾರ್ಯಾರೆಲ್ಲ ಅವನನ್ನ ನೋಡಿದೀನಿ ಅಂತ ಹೇಳಿರೋದನ್ನ ನಾವು ನಂಬಬಹುದು. ಅಶ್ವತ್ಥಾಮ ಬದುಕಿರೋದಕ್ಕೆ ಏನ್ ಸಾಕ್ಷ್ಯ ಇದೆ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಅನ್ನ ಆಲ್ರೆಡಿ ಮಾಡಿದ್ದೀನಿ. ಅದನ್ನ ಈ ಎಪಿಸೋಡ್ ಆದ್ಮೇಲೆ ನೋಡಿ ಅಂತ ಹೇಳ್ತಾ, ಜೊತೆಗೆ ಈ ಮಹಾಭಾರತದ ಕ್ಯಾರೆಕ್ಟರ್ಗಳು ಪ್ರತಿಯೊಬ್ಬರು ಕೂಡ ನಮ್ಗೆ ಬಹಳಷ್ಟು ನೀತಿಯನ್ನ ಜೀವನದಲ್ಲಿ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅನ್ನೋದನ್ನ ಹೇಳ್ತಾ ಇರ್ತವೆ. ಹಾಗಾಗಿ ಆ ಪ್ಲೇ ಲಿಸ್ಟ್ ಅನ್ನ ಕೂಡ ಈ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ
ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.